ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬಂದು ಮಧ್ಯಾಹ್ನ ಟೈಮ್ ಬಂದು 1 ಗಂಟೆ ಇರಬೇಕು. ಕರೆಕ್ಟಾಗಿ 1 ಗಂಟೆ ಆಗಿದೆ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬೆಳಗ್ಗೆಯಿಂದ ಒಂದಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ಮಾಡ್ತಾಯಿದ್ದೆ. ಹಾಗೆ ಒಂದಷ್ಟು ಅಡುಗೆಗಳನ್ನ ಮಾಡಿದೆ, ಇನ್ನೊಂದಷ್ಟು ಅಡುಗೆಗಳನ್ನ ಮಾಡಬೇಕು. ಅದು ಸಂಜೆ ಮಾಡಬೇಕು. ಅಡುಗೆಗಳು ಅಂದರೆ ಏನು ಅಂತ ತೋರಿಸ್ತೀನಿ. ಯಾಕೆ ಅಷ್ಟು ಅಡುಗೆನ ಮಾಡಿಟ್ಟು ಹೋಗ್ತಿದ್ದೀನಿ ಅಂದರೆ, ನಾನು ಒಂದು 4-5 ದಿನ ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಒಂದಷ್ಟು ಮೊಮ್ಮಮ್ಮಂಗೆಲ್ಲ ಕೌಶಿಗೆ ಊಟ ಬೇಕಲ್ಲ, ಅದಕ್ಕೆ ಏನಾದರೂ ಗೊಜ್ಜುಗಳು ಈ ಥರದ್ದೆಲ್ಲ ಮಾಡಿಟ್ರೆ ಅವರಿಗೆ ರೈಸ್ ಎಲ್ಲ ಮಾಡ್ಕೋತಾರೆ. ಆ ಥರದ್ದೆಲ್ಲ ಮಾಡ್ಕೊಂಡು ತಿಂತಾರೆ. ಅದಕ್ಕೆ ತೋರಿಸ್ತೀನಿ ಒಂದು ನಿಮಿಷ ಏನೆಲ್ಲ ಮಾಡಿದ್ದೀನಿ ಅಂತೇಳಿ. ಓಕೆ, ಇದು ನೋಡಿ, ಇವಾಗ ಇದು ಉಪ್ಪು ಸಾಂಬಾರು ಮಾಡಿರುವಂಥದ್ದು, ಮೊಳಕೆ ಕಾಳಿನ ಉಪ್ಪು ಸಾಂಬಾರು. ಇವಾಗ ಮತ್ತೆ ರಾತ್ರಿಗೆ 2 ಟೈಮ್ಗೂ ಕೂಡ ಆಗುತ್ತೆ. ಅದಕ್ಕೆ ಮೊಳಕೆ ಕಾಳು ಉಪ್ಪು ಸಾಂಬಾರನ್ನ ಮಾಡಿದ್ದೀನಿ. ಮತ್ತು ಇದು ಉಳಿದ್ರೆ ನಾಳೆಗೆ ಮೊಮ್ಮಮ್ಮವ್ರು ತಿಂತಾರೆ. ಓಕೆ, ಹಾಗೆ ಮಸಾಲೆ ಚಿತ್ರಾನ್ನದ ಗೊಜ್ಜು ಕೂಡ ಮಾಡಿದ್ದೀನಿ. ಅದಕ್ಕೆ ಇದು ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜನ ಈ ಥರ ಫ್ರೈ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡಿರ್ತೀನಿ. ನಮ್ಮ ಕೌಶಿ ಏನಾದರೆ ಕಡಲೆಬೇಳೆ ಎಲ್ಲ ತಿನ್ನಲ್ಲ. ಅದು ಅಂದರೆ ಎಲ್ಲ ತೆಗೆದು ಒಂದು ಸೈಡಲ್ಲಿ ಇಟ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ. ಬೇಕಾದರೆ ಹಾಕ್ಕೊಂಡು ತಿನ್ಬೋದು, ಬೇಡ ಅಂದರೆ ಅಲ್ಲೇ ಇಡ್ಬೋದು. ಆ ಥರ. ಅದ್ರ ಜೊತೆಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅದಕ್ಕೆ ಇದು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕಿ ನೆನೆಸಿ ರುಬ್ಬಿಟ್ಟಿದ್ದೀನಿ. ಇದನ್ನು ಸ್ವಲ್ಪ ದೋಸೆ ಥರ ಮಾಡಿದ್ದೀನಿ. ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ರೊಟ್ಟಿ ಥರನೂ ಬಳ್ಕೊಬೋದು, ಅವ್ರಿಗೆ ಬರಲ್ಲ. ಅದಕ್ಕೆ ದೋಸೆ ಹಿಟ್ಟಿನ ಥರ ಮಾಡಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತೆಳು ಇದೆ. ಇದನ್ನು ಮಾಮೂಲಿ ದೋಸೆ ಯಾವ ಥರ ಮಾಡ್ತಾರೆ ಆ ಥರ ಮಾಡ್ಕೊಬೋದು. ಇದನ್ನಿಷ್ಟು ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿ. ಓಕೆ, ಹಾಗೆ ಇದು ಒಂದು ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದಾರೆ ನೋಡಿ. ನಾನು ಹೇಳ್ತಾ ಇರ್ತೀನಿ ನೋಡಿ, ಮೊಮ್ಮಮ್ಮನಿಗೆ ಸ್ವಲ್ಪ ಅಯ್ಯಂಗಾರ್ದು ಪುಳಿಯೋಗರೆ ಇಷ್ಟ ಆಗುತ್ತೆ ಅಂತೇಳಿ. ನೋಡಿ, ಅಯ್ಯಂಗಾರ್ಸ್ ಇದು 2 ಪ್ಯಾಕೆಟ್ ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದಾರೆ. ಇದು ಕೂಡ ಸಂಜೆ ಮಾಡ್ತೀನಿ. ಇದು ಒಂದು ಮಾಡಬೇಕು ಸಂಜೆಗೆ, ಪುಳಿಯೋಗರೆದು ಗೊಜ್ಜು ಥರ ಮಾಡಿಬಿಡ್ತೀನಿ. ಹಾಗೆ ಇದ್ರ ಜೊತೆಗೆ ಏನಾದರೂ ಇನ್ನೂ ಒಂದು ಸಾಂಬಾರೆಲ್ಲ ಮಾಡಿಟ್ಟೋದ್ರೆ ಒಂದು 4-5 ಡೇಸ್ಗೆ ಓಕೆ ಆರಾಮಾಗಿ ತಿನ್ಬೋದು. ಅದಕ್ಕೆ ಸದ್ಯಕ್ಕಿಷ್ಟು ರೆಡಿ ಮಾಡಿದ್ದೀನಿ. ಇನ್ನು ರಾತ್ರಿಗೆ ಒಂದಷ್ಟು ಐಟಮ್ಗಳನ್ನ ರೆಡಿ ಮಾಡಬೇಕು. ಅಂದರೆ ಗೊಜ್ಜು ಮಾಡಬೇಕು, ಒಂದು ಸಾಂಬಾರು ಮಾಡಬೇಕು ಅಷ್ಟೇ. ದೋಸೆ ಎಲ್ಲ ಆದರೆ ಸ್ವಲ್ಪ ಹಾಕ್ಕೊಂಡು ತಿಂತಾರೆ. ಅದಕ್ಕೆ ನಾನು ಅದನ್ನು ಹಿಟ್ಟನ್ನು ರೊಟ್ಟಿ ಥರ ಗಟ್ಟಿ ಮಾಡಿಲ್ಲ, ಆದಷ್ಟು ತೆಳು ಮಾಡೋಣ ಅಂದ್ಬಿಟ್ಟು ತೆಳುವಾಗಿ ಮಾಡಿಟ್ಟಿದ್ದೀನಿ. ದೋಸೆ ಥರ ಅದು ಈಸಿ ಆಗುತ್ತಲ್ವ ಅವ್ರಿಗೆ, ಇಲ್ಲಾಂದರೆ ಬಳಿಯೋದು ಅಂದರೆ ಸ್ವಲ್ಪ ಕಷ್ಟನೇ. ಅದಕ್ಕೆ ಅದು ಮಾಡಿಟ್ಟಿದ್ದೀನಿ. ಹಾಗೆ ಪುಳಿಯೋಗರೆ ಗೊಜ್ಜು ಮಾಡಿದ್ರೆ ಸಂಜೆಗೆ ಆಗುತ್ತೆ. ಆಮೇಲೆ ಏನಾದರೂ ಅದೆಲ್ಲ ಖಾಲಿ ಆದರೆ, ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಪ್ಯಾಕೆಟು ರೆಡಿ ಚಪಾತಿ ಬರುತ್ತೆ ನೋಡಿ, ಅದನ್ನು ತಂದಿಟ್ಕೊಂಡ್ರೆ ಆಯಿತು. ಯಾವಾಗಲಾದರೂ ಎಮರ್ಜೆನ್ಸಿಗೆ ಅಂದರೆ ಬಿಸಿ ಮಾಡ್ದೆ ತಿಂದ ಆ ಥರನೂ ಮಾಡ್ಕೋಬೋದು. ಆ ಥರ ಮಾಡ್ತಾರೆ ಮಾಮ. ಇವಾಗ ನಾನು ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಬೇಕು. 4-5 ಡೇಸ್ ಅಂದರೆ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ಆದರೂ ಇರಲಿ, 1-2-3 ಜೊತೆ ಡ್ರೆಸ್ಗಳು ಈ ಥರದ್ದು ಹೆಣ್ಮಕ್ಳದಂದ್ರೆ ಇರುತ್ತಲ್ಲ, ಒಂದಷ್ಟು ಬಟ್ಟೆಗಳಂತೆ ಇರಲಿ ಅಂತೇಳಿ 1-2-3 ಜೊತೆ ಬಟ್ಟೆ ಇಟ್ಕೊಂಡಿರ್ತೀನಿ. ಅದ್ರ ಜೊತೆಗೆ ನಮ್ಮದು ಮೇಕಪ್ ಐಟಮ್ಗಳೇನಿರುತ್ತೆ ಅಂದರೆ ಒಂದು ಲೋಟಸ್ ಕ್ರೀಮ್ ತೊಗೊಂಡೋಗಿರ್ತೀನಿ. ಅದ್ರ ಜೊತೆಗೆ ಏನಾದರೂ ಎಲ್ಲರೂ ಹೊರಗಡೆ ಹೋದರೆ ಇರಲಿ ಅಂತೇಳಿ ಒಂದಷ್ಟು ಲಿಪ್ ಕೇರು ಅದು ತೊಗೊಂಡೋಗಿರ್ತೀನಿ ಅಷ್ಟೇ. ಇವಾಗ ನೋಡಿ, ನೀವೇ ನೋಡ್ತಿರ್ಬೋದು, ಟೈಮ್ ಬಂದು 1 ಗಂಟೆ 5 ನಿಮಿಷ. ಇವಾಗ ರೈಸಿಗೆ ಇಟ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಪಾಪ ಮೊಮ್ಮಮ್ಮನಿಗೆ ಮೊನ್ನೆ ಮೀನು ಸಾಂಬಾರೆಲ್ಲ ತಿನ್ನೋಕ್ಕಾಗಿಲ್ವಲ್ಲ, ಅದಕ್ಕೆ ಮಧ್ಯಾಹ್ನ ಮೀನೆಲ್ಲ ನೋಡ್ತೀನಿ ಬೇಗ ಸ್ವಲ್ಪ ಆದರೆ, ಅಂದರೆ ಊಟ ಟೈಮಲ್ಲಿ ಹೋಗಿ ಮೀನು ತಂದು ಕೊಡ್ತೀನಿ ಅಂದಿದ್ದಾರೆ. ಏನಾದರೂ ಟೈಮ್ ಆಯಿತು ಅಂದರೆ, ಮಳೆ ಬಂದಿಲ್ಲ ಅಂದರೆ ಸಂಜೆ ಹೋಗ್ಬಿಟ್ಟು ಮೀನೆಲ್ಲ ತಂದು ಕೊಡ್ತೀನಿ. ಮೀನು ಸಾಂಬಾರು ಮಾಡು. ಮೊನ್ನೆನೂ ನಾವು ತಿನ್ನಲೇ ಇಲ್ಲ ಮೀನು ಸಾಂಬಾರು, ಅಷ್ಟು ಪಾಪ ಆಸೆಪಟ್ಟು ಮಾಡಿಸಿದ್ರು, ತಿನ್ನಲಿಲ್ಲ. ಅದಕ್ಕೆ ಇವತ್ತು ಮಾಡಿಡು, ಸಂಜೆಗೆ ಮಾಡಿಟ್ರೆ ನಾಳೆ ತಿಂತಾರೆ ಅವರು. ನಾನು ನಾಳೆ
ಮೋಹನ್ ಮಾವ ಇವಾಗ ಸಂಜೆ ಹೋಗು ಅಂದರು. ಇವಾಗ ಸಂಜೆ ಹೋಗಲ್ಲ, ನಾಳೆ ಬೆಳಿಗ್ಗೆನೇ ಹೋದರೆ ಚೆನ್ನಾಗಿರುತ್ತೆ. ಮತ್ತೇನಂದರೆ ಬೆಳಿಗ್ಗೆ ಜರ್ನಿ ಒಂಥರ ಚೆನ್ನಾಗಿರುತ್ತೆ, ಜರ್ನಿ ಮಾಡ್ದಂಗೆ ಅನಿಸಲ್ಲ. ನೀವು ಅಷ್ಟೇ ತುಂಬ ದೂರ ಊರಿಗೆಲ್ಲ ಹೋಗ್ತೀನಿ ಅಂದರೆ ಬೆಳಿಗ್ಗೆನೇ ಬಿಡಿ, ಒಂದು 5:30 6 ಗಂಟೆಗೆ ಬಿಟ್ಟರೆ ಬಸ್ಗಳೆಲ್ಲ ಸಿಗುತ್ತೆ, ಖಾಲಿನೂ ಇರುತ್ತೆ, ಒಂಥರ ಕೂಲಾಗಿರುತ್ತೆ. ಮಧ್ಯಾಹ್ನ ಆಗ್ತಾ ಏನಂದರೆ ಬಿಸಿಲಾಗ್ಬಿಡುತ್ತಲ್ವ, ಒಂಥರ ಸುಸ್ತಾಗೋದು, ಒಂಥರ ಏನೋ ಒಂಥರ ಬೆಳಿಗ್ಗೆ ಟೈಮ್ ಜರ್ನಿ ಗೊತ್ತೇ ಆಗೋಲ್ಲ ನಮಗೆ, ಜರ್ನಿ ಮಾಡ್ತಾಯಿದ್ದೀವಿ ಅಂತಲೇ. ಅದಕ್ಕೆ ನಾನು ಬೆಳಿಗ್ಗೆನೇ ಹೋಗ್ತೀನಿ ಅಂತ ಮೋಹನ್ ಮಾಮನಿಗೆ ಹೇಳಿದ್ದೀನಿ. ಅದಕ್ಕೆ ಅವರು ನಿನ್ನ ಇಷ್ಟ, ಬೆಳಿಗ್ಗೆ ಅಂದರೆ ನಾನು ಸ್ವಲ್ಪ 4 ಗಂಟೆಗೆ ಎದ್ದು ಸ್ವಲ್ಪ ಇವರಿಗೆ ರೈಸ್ ಎಲ್ಲ ಮಾಡಿಟ್ಟು, ಆಮೇಲೆ ಬೆಕ್ಕಿಗೆಲ್ಲ ಊಟ ಅದು ಇದು ಎಲ್ಲ ರೆಡಿ ಮಾಡಿ, ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಹೊರಡುವಾಗ ಆಗುತ್ತೆ 5:45 6 ಗಂಟೆ ಹತ್ತತ್ರ ಅಂತೂ ಆಗಿಬಿಡುತ್ತೆ. ಅದಕ್ಕೆ ಇವತ್ತೇ ಹೊರಟೋಗು ಅಂತ ಹೇಳ್ತಾರೆ. ಇಲ್ಲ ಇವತ್ತು ಹೋಗಲ್ಲ, ನಾಳೆ ಹೋಗ್ತೀನಿ ಅಂತ ಹೇಳಿದೆ. ಓಕೆ ಫ್ರೆಂಡ್ಸ್, ಇವಾಗ ರೈಸ್ಗೆ ಇಟ್ಟು ನಾನು ಬಟ್ಟೆ ಪ್ಯಾಕಿಂಗ್ ಮಾಡ್ತೀನಿ, ಹಾಗೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಗೆ ಇದೊಂದು ಹೇಳಿಲ್ಲ, ಅಲ್ಲಿ ಹ್ಯಾಂಗರಲ್ಲಿ ಫುಲ್ಲು ಬಟ್ಟೆಗಳ, ಒಂದೊಂದು ಸರಂತೂ ಜಾಗನೇ ಇರೋದಿಲ್ಲ, ಅಷ್ಟು ಬಟ್ಟೆಗಳು ಹಾಕಿರ್ತೀವಿ. ಅದಕ್ಕೆ ಒಂದು ನಿಮಿಷ, ಇಲ್ಲೂ ಬಟ್ಟೆಗಳು ಹಾಕಿದ್ದೀನಿ. ಈ ಥರದ್ದು ಹುಕ್ಸು ಸಿಗುತ್ತೆ, ಡಿಮಾರ್ಟಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಗೊತ್ತಿಲ್ಲ. ಇದು ಡಿಮಾರ್ಟಲ್ಲಿ ತಂದಿದ್ದು. ಇದು ರೇಟು ಕೂಡ ಮರ್ತೋಗಿದೆ, ಯಾವಾಗ ಅಂದರೆ ಯಾವಾಗಲೂ ಹೋದಾಗ ಹೀಗೆ ತೊಗೊಬಂದಿದ್ದು. ಆದರೆ ನಾನು ಇದನ್ನು ಏನಂತ ಪ್ಲ್ಯಾನ್ ಮಾಡಿದೆ ಅಂದರೆ, ಒಂದು ನಿಮಿಷ ತೋರಿಸ್ತೀನಿ. ಆ ಹುಕ್ಸ್ನ ಇಲ್ಲಿ ನೋಡಿ, ಈ ಪಾಯಿಂಟ್ ಇದೆ ಅಲ್ವಾ, ಈಗ ಇದು ಇಲ್ಲಿ ಕ್ಲೋಸ್ ಆಗುತ್ತೆ, ಇಲ್ಲಿಂದ ಈ ಥರದ್ದು 3 ಹುಕ್ಸ್ನ ಇಲ್ಲೊಂದು ಅಂಟಿಸ್ಬೇಕು ಅಂತೇಳಿ ಅದನ್ನು ಆ 3 ಹುಕ್ಸ್ನ ತಂದಿದ್ದು. ನನಗೆ ಆಮೇಲೆ ಐಡಿಯಾ ಬಂತು, ಏನಂದರೆ ಇಲ್ಲಿ ಅಂಟಿಸಿದ್ರೆ ಏನಾಗುತ್ತೆ, ಈ ಪೇಂಟಾಗಿ ಕಿತ್ಕೊಬಂದ್ಬಿಡುತ್ತೆ. ಅದಕ್ಕೆ ನನಗೆ ಬೇಡ ಅಂತ ಅನ್ನಿಸ್ತು ಇಲ್ಲಿಗೆ. ಅದಕ್ಕೆ ಸುಮ್ಮನೆ ಹಾಗೇ ಬಿಟ್ಟಿದ್ದೆ. ಇದೇನಾದರೆ ಗಟ್ಟಿ ಇಲ್ಲ, ಪೇಂಟ್ ಎಳೆದೋಗ್ಬಿಡುತ್ತೆ. ಆಯಿಲ್ ಪೇಂಟ್ ಆ ಥರದ್ದೆಲ್ಲ ಆದರೆ ಓಕೆ. ಮತ್ತು ಈ ಥರ ವುಡ್ಗೆಲ್ಲ ಅಂಟಿಸ್ಕೊತೀನಿ ಅಂದ್ರೂ ಓಕೆ, ಅದು ಬರಲ್ಲ. ಆದರೆ ಈ ಥರ ಪೇಂಟಿಗೆ ಅಂಟಿಸ್ತೀನಿ ಅಂದರೆ ಬೇರೆ ಪೇಂಟ್ ಎಲ್ಲ ಚೆನ್ನಾಗಿರುತ್ತೆ. ಈ ಪೇಂಟು ನಮ್ಮನೆ ಪೇಂಟ್ ಹೇಳ್ತಿರೋದು, ಇದು ಅಷ್ಟು ಚೆನ್ನಾಗಿಲ್ಲ, ಬಣ್ಣನೇ ಬಂದುಬಿಡುತ್ತೆ. ಅಂದರೆ ನಾವು ವೆಯ್ಟದ್ದು ಏನಾದ್ರು ಹಾಕಿದ್ರೆ, ಹ್ಯಾಂಗ್ ಮಾಡಿದ್ರೆ ಅಂದರೆ ನೇತಾಕಿದ್ರೆ ಅಲ್ಲಿ ಏನಾಗುತ್ತೆ, ಅದು ವೆಯ್ಟ್ ತಡೆಯೋಕ್ಕಾಗದೆ ಬಣ್ಣ ಬಂದುಬಿಡುತ್ತೆ. ಆವಾಗ ಬಣ್ಣದ ಜೊತೆ ಬಂದುಬಿಟ್ರೆ ಅದು ವೇಸ್ಟು ಅಂತ. ಅದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿ ನನಗೂ ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದ್ದೆ. ಇವಾಗ ಮೊನ್ನೆ ಏನೋ ಹುಡ್ಕೋಕ್ಕೆ ಹೋದಾಗ ಇದು ಸಿಗ್ತಾ. ಆವಾಗ ನಾನು ಈಗ ಪ್ರವೀಣನ ಮನೆ, ನವೀನನ ಮನೆಯಲ್ಲೆಲ್ಲ ಹೇಗೆ ಅಂದರೆ ಮಳವಳ್ಳಿಲಿ ಇಲ್ಲ, ಪ್ರವೀಣನ ಮನೆಯಲ್ಲಿ ಅಲ್ಲೆಲ್ಲ ಹೇಗೆ ಅಂದರೆ, ಈಗ ಡೋರಿಗೆ ಇಲ್ಲೆಲ್ಲ ಹಾಕಿದ್ರೆ ಒಂಥರ ಬಂದವ್ರು ನೋಡಿದಾಗ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಡೋರಿಗೆ ಹ್ಯಾಂಗರ್ನ ಹಾಕ್ಸ್ಕೊಬಿಟ್ಟಿದ್ದಾರೆ. ಅವಾಗ ನನಗೆ ಐಡಿಯಾ ಬಂತು, ಹೌದಲ್ವ, ನಾವು ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆ ಹುಕ್ಸ್ನ ತೊಗೊಬಂದು ನಾನು ಇಲ್ಲೊಂದು ಹಾಕ್ತಿದ್ದೀನಿ. ಇವಾಗ ಇದು ಬರಲ್ಲ. ಕೌಶಿದು ಸ್ಕೂಲ್ದು ಅವ್ನಿಗೆ ಹೇಳ್ದೆ, ನೀನೇ ಇಲ್ಲೇ ಇಟ್ಕೋ ಹ್ಯಾಂಗ್ ಮಾಡು ಅಂತ. ಅಂದರೆ ಇದು ತುಂಬ ಇಡೋಕ್ಕಾಗಲ್ಲ ನೋಡಿ, ಇದು ಒಂದು ಇಡ್ಬೋದು ಅಷ್ಟೇ. ಇದ್ರ ಜೊತೆ ಇನ್ನೊಂದೆರಡು ಇಡ್ತೀನಿ ಅಂದರೆ ಅದು ಇಷ್ಟೇ ಉದ್ದ ಇರುತ್ತೆ ನೋಡಿ, ನಿಮ್ಗೆ ಕಾಣಿಸ್ತಿದ್ಯಾ, ಇಷ್ಟೇ ಉದ್ದ ಇರೋದು. ಇದಕ್ಕೆ ಎಷ್ಟು ಹಿಡಿಯುತ್ತೆ, ಒಂದೇ ಬಟ್ಟೆ ಹಿಡಿಯುತ್ತೆ. ಇಲ್ಲಾಂದರೆ ಏನಾದರೂ ID ಕಾರ್ಡ್ ಆ ಥರದ್ದೆಲ್ಲ ಇದ್ದರೆ ಅದು 1-2 ಹಾಕ್ಬೋದು ಅಷ್ಟೇ. ಬಟ್ಟೆಗಳೆಲ್ಲ ಇಡ್ತೀನಿ ಅಂದರೆ 1 ಅಷ್ಟೇ ಇಡ್ಬೋದು. ಆದರೆ ಇದಾದರೆ ವೆಯ್ಟ್ ಎಲ್ಲ ತಡೆಯುತ್ತೆ. ನಾವು ಮೊಳೆ ಎಲ್ಲ ಹಾಕಿ ನೋಡಿ ಇಲ್ಲೆಲ್ಲ ಮಾಡಿ ಟೈಟ್ ಮಾಡಿರ್ತೀವಿ. ಇದಂದರೆ ಇಲ್ಲೂ ಹಾಕ್ಬೋದು, ಇಲ್ಲ ಹಾಕೋಕ್ಕಾಗಲ್ಲ, ಇಲ್ಲೇ ಹಾಕ್ಬೋದು. ಇಲ್ಲೇನಾದರೂ ಅದೇ ID ಕಾರ್ಡ್ ಏನು ಹೇಳಿದ್ನಲ್ಲ, ಅದು ಬೇಕಾದ್ರೆ ಹಾಕ್ಬೋದು. ಅದಕ್ಕೆ ನಿಮಗೇನಾದರೂ ಈ ಥರ ಏನದು ಹ್ಯಾಂಗರ್ದು ಪ್ರಾಬ್ಲಮ್ ಇದ್ದರೆ ಈ ಥರ ಡೋರ್ ಹಿಂದೆ ಆ ಥರ ಹುಕ್ಸ್ಗಳು ಸಿಗುತ್ತೆ. ಇಲ್ಲಾಂದರೆ ಅದನ್ನೇ ಬೇಕಾದ್ರೆ ಡೋರಿಗೂ ಫಿಕ್ಸ್ ಮಾಡಿಸ್ಕೋಬೋದು, ಆ ಥರನೂ ಮಾಡಿಸ್ಕೋಬೋದು. ಆ ಥರ ಎಲ್ಲ ಆಗಲ್ಲ ಅಂದರೆ ಈ ಥರ ಹುಕ್ಸ್ಗಳು ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಫಿಟ್ ಮಾಡಿಸ್ಕೊಂಡ್ರೆ ಆಯಿತು. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಗೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಕ್ಕೆ ಬಂದಲ್ಲ, ಆವಾಗ ಒಂದು ಡ್ರೆಸ್ ಸಿಕ್ತು. ಇದು ಅಪ್ಪನಿಗೆ ಆ ಥರ ಆಯಿತು ನೋಡಿ. ಅವತ್ತು ಗುರುವಾರ ಬಂತಿದ್ದು ಬಟ್ಟೆ, ಮತ್ತು ಅವತ್ತು ಸಂಜೆ ವಿಷಯ ಗೊತ್ತಾಗಿ ನಾವು ಆ ಕಡೆ ಎಲ್ಲ ಹೊರಟೋದ್ವಿ. ಮತ್ತು ನಾನು ಇದು ನೋಡೇ ಇಲ್ಲ, ಹಾಗೆ ಕವರಲ್ಲೇ ಇತ್ತು. ಇವಾಗ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಹೋದಾಗ, ಅಂದರೆ ಹೊರಗಡೆ ಇದ್ದಿದ್ರೆ ಸ್ವಲ್ಪ ಗೊತ್ತಾಗ್ತಿತ್ತು, ಕವರ್ ಒಳಗಡೆ ಹಾಕಿಟ್ಟಿದ್ನಲ್ಲ, ಸುಮ್ಮನೆ ಯಾವುದೋ ಕವರ್ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಇವಾಗ ಏನಿದು ಅಂತ ನೋಡಿದರೆ ಡ್ರೆಸ್ಸು ನೋಡಿ. ನಾನು ಇದೊಂದು ಡ್ರೆಸ್ ತರಿಸಿದ್ದೆ, ಏನು ರೇಟು ಏನು ಎಲ್ಲ ಮರ್ತೇ ಹೋಗ್ಬಿಟ್ಟಿದೆ ನನಗೆ. ಇದು ಸ್ವಲ್ಪ ಈ ಥರ ಇದೆ ನೋಡಿ, ಈ ಥರ ಬರುತ್ತೆ
ಫುಲ್ ಲೆಂತ್ ಅಂದರೆ ಬರುತ್ತೆ ನೋಡಿ. ಈ ಥರ ಇದೆ, ಇದು ಕಾಣಿಸ್ತಿದೆಯಾ? ಕಲ್ಲರು ಬ್ಲೂ, ಈ ಕಲರ್ ಇದೆ. ಡಿಸೈನ್ ಬಂದು ಈ ಥರ ಇದೆ, ಲಾಂಗ್ ಆಗಿದೆ. ನನಗೆ ಸ್ವಲ್ಪ ಲಾಂಗ್ ಟಾಪ್ ಎಲ್ಲ ಇಷ್ಟ ಅಲ್ಲ, ಅದಕ್ಕೆ ಲಾಂಗ್ ಟಾಪನ್ನೇ ತರಿಸಿದ್ದೀನಿ. ಹಾಗೆ ನಾನು ಇನ್ಮೇಲೆ ಸ್ವಲ್ಪ ಸ್ಮಾಲ್ ಸೈಜ್ ಏನಾಗುತ್ತೆ ಅಂದರೆ ಒಂದೊಂದು ಸರಿ ಏನಾಗುತ್ತೆ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ, ಒಂದೊಂದು ಸರಿ ಫುಲ್ಲು ಟೈಟ್ ಆಗಿಬಿಡುತ್ತೆ. ಅದಕ್ಕೆ ಯಾಕೆ ಆ ಥರ ಹಿಂಸೆ ಪಟ್ಟು ಹಾಕ್ಕೋಬೇಕು ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಇದನ್ನು ಫಸ್ಟು ನಾನು ಇವಾಗ ಮೀಡಿಯಮ್ ಸೈಜ್ ತರಿಸಿದ್ದೀನಿ. ಇದನ್ನು ಕರೆಕ್ಟಾಗಿ ಅಳ್ತಾ ಇದೆಯಾ ಏನೋ ಗೊತ್ತಿಲ್ಲ, ಅದನ್ನು ಸ್ವಲ್ಪ ಏನಾದರೂ ಸರಿ ಇಲ್ಲ ಅಂದರೆ ಆಲ್ಟರ್ನೇಟ್ ಮಾಡಿಸ್ಬೇಕು. ಬಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ನೀವು ನೋಡ್ತಿರ್ಬೋದು, ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಇದಕ್ಕೆ ಲೈನಿಂಗು ಕೂಡ ಇದೆ. ಒಂದೊಂದಕ್ಕೆ ಲೈನಿಂಗ್ ಇರಲ್ಲ, ನಾರ್ಮಲಾಗಿ ಈ ಥರ ಬಟ್ಟೆ ಇರುತ್ತೆ, ಇದಕ್ಕೆ ಲೈನಿಂಗು ಕೂಡ ಉಂಟು. ಪಾಲಿಸ್ಟರ್ ಅಂತ ಹೇಳ್ತೀವಲ್ಲ ಆ ಥರ ಟೈಪಲ್ಲಿ ಲೈನಿಂಗ್ ಇದೆ. ಓಕೆ, ಚೆನ್ನಾಗಿದೆ ಕ್ವಾಲಿಟಿ. ಈ ಥರ ಇದೆ ಈ ಕಲರು. ಹಾಗೆ ಪ್ಯಾಂಟ್ ಬಂದು ಸೇಮ್ ಕಲರ್ ಇದೆ. ಹಾಗೆ ಪ್ಯಾಂಟಿಗೆ ಸೈಡು ಕೆಳಗಡೆ ಸ್ವಲ್ಪ ಓಪನ್ ಇದೆ ನೋಡಿ, ಈ ಥರ ಓಪನ್ ಇದೆ. ನಾನು ಹಾಗೆ ಇಟ್ಟಿದ್ನಲ್ಲ, ಅದಕ್ಕೆ ಬಟ್ಟೆ ಹೇಗೇಗೋ ಇದೆ. ಇದಕ್ಕಷ್ಟೇ 2 ಓಪನ್ ಇದೆ. ವೇಲಂತೂ ತುಂಬ ಗ್ರ್ಯಾಂಡಾಗಿದೆ. ನನಗೆಲ್ಲ ಸ್ವಲ್ಪ ಹೀಗೆ ಹಾಕೋದು ನಾನು ಜಾಸ್ತಿ. ಇದೇನಂದರೆ ಸ್ವಲ್ಪ ಜಾರುತ್ತೆ ನೋಡಿ, ಕೂರಲ್ಲ, ಅವಾಗವಾಗ ಜಾರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಆದರೆ ಗ್ರ್ಯಾಂಡಾಗಿದೆ ವೇಲು. ನೀವು ಸೈಡ್ ವೇಲ್ ಹಾಕ್ತೀನಿ ಅಂದರೆ ಫಂಕ್ಷನ್ ಎಲ್ಲ ಇದ್ದಾಗ ಓಕೆ ಹಾಕ್ಬೋದು ಸೈಡು. ಈಗೆಲ್ಲೋ ಹೋಗ್ತಾ ಇರ್ತೀವಿ, ಅಲ್ಲಿಗೆಲ್ಲ ನಾವು ಹೀಗೆ ಸ್ಟೈಲಾಗಿ ಈ ಥರ ಎಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಈ ಥರ ಇದೆ ನೋಡಿ ವೇಲ್. ಹಾಕ್ಕೊಂಡಾಗ ಯಾವಾಗಲಾದರೂ ತೋರಿಸ್ತೀನಿ. ಈ ಥರ ಇದೆ ಫುಲ್ ವೇಲ್. ಈ ಥರ ಹಾಕ್ಕೊಂಡ್ರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಕಾಣಿಸ್ತಿದೆ. ಓಕೆ ಹಾಗೆ ಇದನ್ನು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದನ್ನು ಚೇಂಜ್ ಮಾಡಬೇಕು, ಅಂದರೆ ಕಲರ್ನ ಚೇಂಜ್ ಮಾಡಿಬಿಟ್ಟು ಬೇರೆ ಕಲರ್ ತರಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ಅಷ್ಟೊತ್ತಿಗೆ ಈ ಥರ ಆಗಿ ನಾನು ನೋಡೇ ಇಲ್ಲ. ಇವಾಗ ನೋಡ್ತಾ ಇರೋದು ಎಷ್ಟು ದಿನ ಆಯಿತು, ತಿಂಗಳು ಮೇಲಾಗಿದೆ. ಇವತ್ತು ಗುರುವಾರ ಅಲ್ಲ, ಇವತ್ತಿಗೆ 1 ತಿಂಗಳಾಯಿತು. 1 ತಿಂಗಳ ಮೇಲೆ 1 ವಾರನ ಏನೋ ಆಗಿದೆ. ಅಷ್ಟು ದಿನ ಆಯಿತು, ನೋಡೇ ಇಲ್ಲ ನಾನು, ಇವಾಗ ನೋಡ್ತಾ ಇರೋದು. ಓಕೆ, ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಯಿತು ನೋಡಿ. ಬ್ಯಾಗ್ ಎಲ್ಲ ರೆಡಿ ಉಂಟು, ನಿಮಗೆ ಕಾಣಿಸಿದ್ಯಾ? ಬಟ್ಟೆ ಪ್ಯಾಕ್ ಮಾಡಿದ್ನಲ್ಲ, ಆವಾಗ ಇದನ್ನೇನು ತೊಗೊಂಡೋಗಲ್ಲ, ನಾನು ನೋಡಿದ್ನಲ್ಲ, ಅದಕ್ಕೆ ನಾನು ನಿಮಗೂ ಕೂಡ ತೋರಿಸೋಣ, ಅದನ್ನ ನಾನೇ ಮರ್ತುಬಿಟ್ಟಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಇದನ್ನೆಲ್ಲ ಫಸ್ಟ್ ಇದು ಹಾಕಿ ಕರೆಕ್ಟಾಗಿ ಇದೆಯಾ ಸೈಜು ಅಂತೇಳಿ ನೋಡಬೇಕು. ಸರಿ ಇಲ್ಲ ಅಂದರೆ ಸ್ವಲ್ಪ ಒಂದು ಸೈಜು ದೊಡ್ಡದು ತರಿಸಿದ್ದೀನಲ್ವ, ಮೀಡಿಯಮ್ ಸೈಜು ಸ್ವಲ್ಪ ನನ್ನ ಪ್ರಕಾರ ಲೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆವಾಗ ಆಂಟಿ ಹತ್ರ ಆಲ್ಟರ್ನೇಟ್ ಮಾಡಿಸ್ಬೇಕು. ಪ್ಯಾಂಟ್ ಓಕೆ, ಏನೋ ಲೂಸ್ ಏನಾಗಲ್ಲ, ಕರೆಕ್ಟ್ ಆಗುತ್ತೆ. ಟಾಪ್ ಅಷ್ಟೇ ಸ್ವಲ್ಪ ಲೂಸ್ ಆಗ್ಬೋದು. ಆಂಟಿನೂ ಕೂಡ ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ, ಅವರು ಬರೋದು ಇನ್ನು ಸುಮಾರು ದಿನ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ತುಂಬ ಕಲರ್ಸ್ ಇದೆ, ಇದು ಒಂದೇ ಕಲರ್ ಅಲ್ಲ, ತುಂಬ ಪಾಚಿ ಗ್ರೀನ್ ಇದೆ, ಬ್ಲಾಕ್ ಇದೆ, ಪಿಂಕ್ ಇದೆ, ತುಂಬ ಕಲರ್ಸ್ ಇದೆ. ಬೇಕು ಅಂದರೆ ಲಿಂಕ್ ಕೇಳಿ ಹಾಕಿರ್ತೀನಿ, ಇಲ್ಲ ಅಂದರೆ ಹಾಕೋದೇನು ಮಾಡಲ್ಲ. ಯಾರಿಗಾದ್ರು ಇಷ್ಟ ಆದರೆ ಲಿಂಕ್ನ ಕಾಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಇದನ್ನೆಲ್ಲ ಎತ್ತು ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ನಿನ್ನೆಯಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅದು ಏರ್ಟೆಲ್ದು. ಬೇರೆದೆಲ್ಲ ಗೊತ್ತಿಲ್ಲ ನನಗೆ, ಏರ್ಟೆಲ್ ಮಾತ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಎಲ್ಲ ಕಡೆನೂ ಹಾಗೇನಾ ಇಲ್ಲ ನಮ್ಮನೆ ಹತ್ರ ಹಾಗೇನಾ ಗೊತ್ತಿಲ್ಲ. ನಿನ್ನೆ ಒಂದು 5 o'clock 4:30 ಇರ್ಬೋದು, ಆವಾಗಿಂದ ಸಿಗುತ್ತೆ. ಒಂದೊಂದು ಸರಿ ನೀಟಾಗಿ ಸಿಗುತ್ತೆ, ಒಂದೊಂದು ಸರಿ ಸಿಗೋದೇ ಇಲ್ಲ. ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ನನಗಂತೂ ಗೊತ್ತಿಲ್ಲ. ನಾವು ಬೇರೆಯವ್ರನ್ನ ವಿಚಾರಿಸಿದಾಗ ಅವ್ರು ಏನು ಹೇಳ್ತಾರೆ, ಚೆನ್ನಾಗಿ ಸಿಗುತ್ತೆ ಸರ್ ಅಂತಾರೆ.
ಒಂದೊಂದ್ಸರಿ ಸಿಗಲ್ಲ ಅಂತಾರೆ, ಕರೆಕ್ಟಾಗಿ ಆನ್ಸರೇ ಗೊತ್ತಿಲ್ಲ ಏನು. ನಮ್ಮ ಮನೇಲಿ ನಂದು, ಕೌಶಿದು, ಮಾಮಂದು 3 ಜನದ್ದು ಕೂಡ ಏರ್ಟೆಲ್ಲೇ. 3 ಜನದ್ದು ಕರೆಕ್ಟಾಗಿ ಸಿಗಲ್ಲ. ಒಂದ್ಸರಿ ಈ ಫೋನ್ ಕಾಲ್ ಮಾಡಿದ್ರೆ ಫೋನೇ ಹೋಗಲ್ಲ, ವಾಟ್ಸಪ್ ಕಾಲ್ ಮಾಡಿದ್ರೆ ಹೋಗುತ್ತೆ. ಒಂದೊಂದ್ಸರಿ ನಾರ್ಮಲಾಗಿ ಫೋನ್ ಕಾಲ್ ಮಾಡಿದ್ರೆ ಸಿಗುತ್ತೆ ಸಿಗ್ನಲ್ಲು, ಫೋನು ಹೋಗುತ್ತೆ. ಆದರೆ ಒಂದೊಂದ್ಸರಿ ಸಿಗೋದೇ ಇಲ್ಲ. ಏನಾಗಿದೆ ಏನು ಅಂತ ಗೊತ್ತಿಲ್ಲ. ನಿನ್ನೆ ಸಂಜೆಯಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಏನಕ್ಕೆ ಆ ಥರ ಆಗ್ತಿದೆ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಏನಾದರೂ ಏರ್ಟೆಲ್ ನೆಟ್ವರ್ಕ್ದು ಇಲ್ಲಿ ನಮ್ಮ ಏರಿಯಾದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ನಂದೊಬ್ಳದೇ ಆಗಿದ್ದಿದ್ರೆ ಪ್ರಾಬ್ಲಮ್ ಅಂದರೆ ನನ್ನ ಮೊಬೈಲ್ ಪ್ರಾಬ್ಲಮ್ ಅಂತ ಹೇಳ್ಬೋದಿತ್ತು. ಆದರೆ 3 ಜನದ್ದು ಅದೇ ಥರನೇ ಪ್ರಾಬ್ಲಮ್ ಆಗಿದೆ. ಅದರಿಂದ ಏನೋ ಆಗಿದೆ. ಇಷ್ಟೋ ತನಕ ಮೋನ್ಮಮ್ಮ ಫಿಶ್ ತರಕ್ಕೆ ಅಂತೇಳಿ ಹೋಗಿದ್ದಲ್ಲ, ನಾನು ಫೋನ್ ಮಾಡ್ತಾನೇ ಇದ್ದೀನಿ, ಫೋನ್ ಹೋಗ್ತಾಯಿಲ್ಲ. ಮತ್ತು ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಆಮೇಲೆ ವಾಟ್ಸಪ್ ಕಾಲ್ ಮಾಡಿದೆ, ಆಮೇಲೆ ವಾಟ್ಸಪ್ ಕಾಲು ಸಿಕ್ತು. ಆವಾಗ ನೆನಪಾಯ್ತು ನನಗೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತೇಳಿ. ಈ ಥರ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಮಾಮ ಫಿಶ್ ಎಲ್ಲ ತಂದಿದ್ದಾರೆ, ತೋರಿಸ್ತೀನಿ ರೀ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಮೀನು ತುಂಬ ಚೆನ್ನಾಗಿದೆ, ಅಂದರೆ ಫ್ರೆಶ್ ಆಗಿದೆ. ನಾನು ಏನು ಹೇಳಿದ್ದೆ ಅಂದರೆ 1 kg ಇದ್ದರೆ ಸಾಕು ಅಂತ ಹೇಳಿದ್ದೆ ಮೋನ್ಮಮ್ಮನಿಗೆ. ಯಾಕೆಂದರೆ ಕೌಶಿ ಮತ್ತು ಮಾಮ ಅಲ್ವ, ಅದಕ್ಕೆ 100 ಎಷ್ಟೋ ಹೇಳಿದ್ರು, 100 100 ಇದೆ ಅಂತ ಹೇಳಿದ್ರು. ಇವಾಗ ಇದರಲ್ಲಿ ಚೆನ್ನಾಗಿರುವಂಥ ಪೀಸ್ಗಳಿರುತ್ತೆ ನೋಡಿ, ಅಂದರೆ ಫ್ರೈ ಮಾಡುವಂಥ ಪೀಸ್ಗಳಿರುತ್ತಲ್ಲ, ಆ ಥರದ್ದೆಲ್ಲ ತೆಗೆದು ಫ್ರೈ ಮಾಡೋಣ ಅಂತೇಳಿ ಅದನ್ನು ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ತೊಳಿಬೇಕು ಅಷ್ಟೇ. ಈಗ ಇದೆಲ್ಲ ರೆಡಿ ಮಾಡಿಬಿಟ್ಟು ತೊಳಿಯೋಣ ಅಂದ್ಬಿಟ್ಟು ನೋಡಿ, ಇದು ಫ್ರೈಗೆ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ. ಕೌಶಿಗೆ ಈ ಥರ ಮೀನು ಫ್ರೈ ಎಲ್ಲ ಮಾಡುವಾಗ ಕರಿಬೇವೆಲ್ಲ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಇಷ್ಟ ಆಗುತ್ತೆ, ಅದಕ್ಕೆ ಇಷ್ಟು ಕರಿಬೇವು ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ಈ ಥರನೂ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಫ್ರೈ ಮಾಡಬೇಕಾದ್ರೂ ಕೂಡ ಹಾಕ್ಕೋಬೋದು. ನೋಡಿ ಈ ಥರ ಹಾಕಿದೆ. ಮತ್ತು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಫಿಶ್ಗೆ ಹಚ್ಚಬೇಕಾದ್ರೆ ಎಲ್ಲ ಸರಿ ಹೋಗುತ್ತೆ. ಹಾಗೆ ಮೀನು ಸಾಂಬಾರಿಗೂ ಅಷ್ಟೇ ನೋಡಿ, ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡಿದ್ದೀನಿ. ಅಂದರೆ ಮೀನು ಹುಳಿ ಮಾಡ್ತಾ ಇರುವಂಥದ್ದು. ಓಕೆ, ಹಾಗೆ ಸಾಂಬಾರಿಗೆ ಅಂದರೆ ಒಗ್ಗರಣೆಗೆ ಈರುಳ್ಳಿನೂ ಕಟ್ ಮಾಡಿಟ್ಟಿದ್ದೀನಿ, ಕರಿಬೇವು ಕಟ್ ಮಾಡಿಟ್ಟಿದ್ದೀನಿ. ನಮ್ಮ ಸುಂದರಿ ಇಲ್ಲಿ ಕಿಚ್ಕೋತಿದ್ದಾಳೆ, ಬೇಕಂತ ಅವಳಿಗೆ ಫಿಶ್ಶು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತೊಳೆದು ಎಲ್ಲ ರೆಡಿ ಮಾಡಬೇಕು. ನೋಡಿ ವಾಸನೆಗೆ ಯಾವ ಥರ ಬಂದಿದ್ದಾಳೆ ನೋಡಿ. ಹಿಂದೆ ಹೋಗೋದು, ಹಿಂದೆ ಔತ್ಕೊಳ್ಳೋದು ಬಾ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ನೋಡಿ, ನಮ್ಮ ಗುಮ್ಮಿಗೆ ಒಂದು ತಲೆ ಬಾಲದ ಪೀಸ್ ಹಾಕಿದ್ದೆ, ತಿಂದ್ಬಿಟ್ಟು ಖುಷಿಯಾಗಿ ತನ್ನ ಮೈನೆಲ್ಲ ನೆಕ್ಕೋತಾ ಇದ್ದಾಳೆ. ಓಕೆ, ಹಾಗೆ ಸಾಂಬಾರು ಕೂಡ ರೆಡಿ, ನೋಡ್ತಾ ಇರ್ಬೋದು. ಫುಲ್ಲು ಸಾಂಬಾರಲ್ಲ, ಅರ್ಧದಷ್ಟು ಮೀನೇ ಇರುತ್ತೆ. ಇವಾಗ ತಾನೇ ಜಸ್ಟು ಪೀಸ್ ಎಲ್ಲ ಹಾಕಿದ್ದೀನಿ. ಒಂದು ಕುದಿ ಬಂದಮೇಲೆ ಆಫ್ ಮಾಡ್ತೀನಿ, ಅದಕ್ಕೆ ಆ ಥರ ಇಟ್ಟಿದ್ದೀನಿ. ಫುಲ್ಲಾಗೋಯ್ತು, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ, ಅದಕ್ಕೆ ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಓಕೆ, ಹಾಗೆ ಮೀನು ಫ್ರೈಗೂ ಕೂಡ ಹಾಕಿಟ್ಟಿದ್ದೀನಿ. ನೋಡ್ತಾ ಇರೋದು ಫಿಶ್ ಮೇಲೆ ಯಾವ ಥರ ಕರಿಬೇವಿನ ಎಲೆಗಳು ಕಾಣಿಸ್ತಾ ಇದೆ, ಅಂದರೆ ಕರಿ ಲೀವ್ಸ್. ಇದೇ ಥರ ತವ ಮೇಲೆ ಒಂದೊಂದೇ ತೆಗೆದು ಫ್ರೈ ಮಾಡಿ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಓಕೆ, ಇದೆರಡು ರೆಡಿ ಆಯಿತು. ಇಲ್ಲೊಂದಪ್ಪ ಇವಳು ಇಲ್ಲೆಲ್ಲ ಸೇರ್ಕೊಬಿಟ್ಟಿದ್ದಾಳೆ. ಮಾಮ ಹೇಳ್ತಾ ಇದ್ರು ಏನಂದರೆ, ಏನು ಅರ್ಜೆಂಟು ಇವಾಗ ಮಾಡೋದು ನೀನು, ಇವಾಗ ತಂದಿಟ್ಟಿದ್ದೀನಲ್ಲ ಫ್ರಿಜ್ಜಲ್ಲಿ ಇಟ್ಬಿಡು, ಸಂಜೆಗೆ ಮಾಡುವಂತೆ ಅಂತ ಹೇಳಿದ್ರು. ಇಲ್ಲ, ಹೇಗಿದ್ರು ನಾನು ಇನ್ನೂ ಸ್ನಾನ ಎಲ್ಲ ಮಾಡಿಲ್ಲ, ಒಟ್ಟಿಗೆ ಸಾಂಬಾರು ಮತ್ತು ಫ್ರೈ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಸ್ನಾನಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಮೀನಿನ ವಾಸನೆ ಹೊಡಿತಾ ಇರುತ್ತೆ ಅಂತ ಹೇಳ್ದೆ. ಸರಿ ಆಯಿತು, ನೀನು ಇಷ್ಟ, ಮಾಡಿಟ್ಬಿಟ್ಟೆ ಹೋಗು ಅಂತ ಹೇಳಿದ್ರು. ಇವಾಗ ಇದೆರಡು ಕೂಡ ಆಯಿತು. ಇವಾಗ ಪಾತ್ರೆಗಳಿದೆ ನೋಡಿ, ಮೀನ್ಸ್ ಫ್ರೈ ಎಲ್ಲ ಮಾಡಿದ್ದು, ಮಸಾಲೆ ಹಾಕಿದ್ದು, ಮತ್ತು ನಾನು ಮಾಮ ಮಧ್ಯಾಹ್ನ ಊಟ ಮಾಡಿರುವಂಥದ್ದು ಅದೆಲ್ಲ ಪಾತ್ರೆಗಳಿದೆ. ಇವಾಗ ಅದನ್ನೆಲ್ಲ ತೊಳೆದುಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗೆ ಕೌಶಿ ಬರ್ತಾನೆ, ಅವ್ನು ಬಂದಮೇಲೆ ಹೋಗ್ತೀನಿ. ಈಗಾಗಲೇ 3:40 ಆಗಿಬಿಟ್ಟಿದೆ, ಇನ್ನು ಲೇಟ್ ಆಗಿಬಿಡುತ್ತೆ. ಓಕೆ, ಇದೆಲ್ಲ ಮಾಡಿ ಸ್ನಾನಕ್ಕೆ ಹೋಗುವಾಗ ಒಂದು 4:15 ಅಂತೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಅಷ್ಟೇ, ಎಲ್ಲ ರೆಡಿ. ಮೋನ್ಮಮ್ಮ ಇನ್ನೊಂದು ಹೇಳಿದ್ರು, ಪುಳಿಯೋಗರೆ ಬೇಡ, ಏಕೆಂದರೆ ಈಗ ಉಪ್ಪು ಸಾಂಬಾರು ಮಾಡಿದ್ದೀನಿ, ಚಿತ್ರಾನ್ನದ ಗೊಜ್ಜು ಮಾಡಿದ್ದೀನಿ, ಮೀನು ಸಾಂಬಾರಿದೆ,
ಮತ್ತು ನಿನ್ನೆದು ಸ್ವಲ್ಪ ಬೇಳೆ ಸಾಂಬಾರು ಕೂಡ ಇದೆ. ಅಷ್ಟೊಂದು ಐಟಮ್ ಎಲ್ಲ ಇದೆಯಲ್ಲ, ಬೇಡ ಬಿಡು. ಅಕಸ್ಮಾತ್ ಖಾಲಿ ಆದರೂ ಒಂದು 2 ದಿನಕ್ಕೆ ಏನಾದರೂ, ಒಂದು ನಿಮಿಷ, ಓಕೆ, ಏನಾದರೂ ಖಾಲಿ ಆಗೋದ್ರೆ ಏನಾದರೂ ಒಂದು 2 ದಿನಕ್ಕೆ ಹೊರಗಡೆ ಏನಾದರೂ ತಿನ್ಕೋತೀವಿ. ಇಲ್ಲ ಅಂದರೆ ಮೊನ್ನೆ ಟೊಮೆಟೊ ಗೊಜ್ಜು ಆ ಥರದ್ದೆಲ್ಲ ಮಾಡ್ತಾರೆ, ಅದೇನಾದರೂ ತಿನ್ಕೊಂಡ್ರಾಯ್ತು, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂದರು. ಮತ್ತು ಸರಿ ಆಯಿತು ಬಿಡಿ, ಇಷ್ಟೊಂದು ಐಟಮ್ ಇದೆಯಲ್ಲ, ಇದನ್ನೇ ಖಾಲಿ ಮಾಡಿ ಅಂತ ಹೇಳಿದ್ದೀನಿ. ಬೇಳೆ ಸಾಂಬಾರು ಸಂಜೆ ಖಾಲಿ ಆಗೋಗುತ್ತೆ, ಒಂದು ಇಷ್ಟೇ ಇರೋದು. ಉಪ್ಪು ಸಾಂಬಾರು ಉಳ್ಕೊಳ್ಳುತ್ತೆ, ಮತ್ತು ಮೀನು ಸಾಂಬಾರು ಉಳ್ಕೊಳ್ಳುತ್ತೆ. ನೆಕ್ಸ್ಟು ಚಿತ್ರಾನ್ನದ ಗೊಜ್ಜು ಉಳ್ಕೊಳ್ಳುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇರೋಲ್ಲ. ಓಕೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಮಾತಾಡ್ತಾ ಇದ್ರೆ ಆಗಲ್ಲ. ಓಕೆ, ಟೈಮ್ ಬಂದು ಇವಾಗ 6:30 ಆಗ್ತಾಯಿದೆ. ಹಾಗೆ ಮೋಟರ್ ಆನ್ ಮಾಡಿ ಬೆಕ್ಕುಗಳು ಏನು ಮಾಡ್ತಿದೆ ಅಂತೇಳಿ ಹೋಗಿ ನೋಡ್ಕೊಬರ್ತೀನಿ. ಆವಾಗ ಹೋಗೋದು, ಏನು ಮಾಡ್ತಿದೆ ಅಂತ ನೋಡೋದು, ಬರೋದು. ಸೌಂಡ್ ಮಾಡ್ತಾ ಇರುತ್ತೆ ಕಿರ್ಚ್ಕೊಂಡು, ಮತ್ತು ಹಿಂದೆ ಆಟ ಆಡೋದು ಆ ಥರದ್ದೆಲ್ಲ ಮಾಡ್ತಾ ಇರುತ್ತಲ್ಲ, ಅದಕ್ಕೆ ಹೋಗೋದು, ನೋಡೋದು, ಬರೋದು, ಆ ಥರ ಎಲ್ಲ ಮಾಡ್ತಾಯಿರ್ತೀನಿ. ಸುಮ್ಮನೆ ಕುತ್ಕೊಂಡು ನೋಡೋದು, ಆಟ ಆಡ್ತಾ ಇರುತ್ತೆ. ಚಿಕ್ಕ ಮರಿಗಳಲ್ಲ, ಜಾಸ್ತಿ ಎಲ್ಲ ಆಟ ಆಡ್ತಾ ಇರುತ್ತೆ, ಅದರಿಂದ. ಓಕೆ, ನಾನು ಹಾಗೆ ವಾಕ್ ಕೂಡ ಮಾಡ್ತೀನಿ. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗುಮಿ ಇಲ್ಲೇ ನೋಡಿ, ಕಾಣಿಸ್ತಿದ್ಯಾ? ಓಡ್ಬಿಡ್ತು ಆ ಕಡೆಗೆ. ಹಿಂಗೆ ಚಿಕ್ಕದಲ್ವಾ, ಎಷ್ಟು ಆಟಗಳಾಡುತ್ತೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದ್ರ ಬಾಲ ಇದಿಟ್ಕೊಂಡು ಎಳಿವಂಥದ್ದು. ಮತ್ತು ಬೆಳಿಗ್ಗೆ ಒಂದು ಚಿಕ್ಕದೊಂದು ಮೀನಿನ ಪೀಸ್ ಹಾಕಿದ್ದೆ, ಅಂದರೆ ನಾಮಕ್ಕೆ ತಂದಿರ್ತಲ್ಲ, ಅದರಲ್ಲಿ ಒಂದು ಪೀಸ್ ಹಾಕಿದ್ದೆ. ಎಲ್ಲ ಬೆಕ್ಕುಗಳು ಬಂತು ಸ್ಮೆಲ್ಲಿಗೆ. ಒಂದು ಬೆಕ್ಕು ಮಾತ್ರ ಅದನ್ನು ಎತ್ಕೊಂಡು ತಿಂತು. ಅದು ಯಾರಿಗೂ ಅಂದರೆ ಇನ್ನು ಉಳಿದಿರುವಂಥ 4 ಬೆಕ್ಕಿಗೂ ಅದು ಕೊಡಲಿಲ್ಲ, ಅದೊಂದೇ ತಿಂದ್ಬಿಡ್ತು. ಚಿಕ್ಕ ಪೀಸ್, ಒಂದು ಇಷ್ಟು ಉದ್ದ ಇತ್ತು ಅಷ್ಟೇ. ಆಮೇಲೆ ನಾನು ಇನ್ನೊಂದು 4 ಪೀಸ್ ಇತ್ತು, ಅದು ಬೀಸ್ ಹಾಕಿದ ತಕ್ಷಣ ಏನು ಮಾಡುತ್ತೆ ಅಂದರೆ ಭಯಕ್ಕೆ ಓಡೋಟೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಕರ್ಗಿ ಬಂದು ಅದ್ರ ಅಮ್ಮನೇ ಬಂದ್ಬಿಟ್ಟು ತಿನ್ಕೊಬಿಡೋದು ಅದನ್ನೆಲ್ಲ, ಮೀನೆಲ್ಲ. ಹಂಗೇನೆ ಮಾಡಿರೋದು ಬೆಳಿಗ್ಗೆ. ಇಲ್ಲ ನೋಡಿ, ಇಲ್ಲ ಕಾಣಿಸ್ತಿದ್ದಾಳ. ಓಕೆ, ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.